ಪಾದಾರವಿಂದಗಳಲ್ಲಿ ಅನಂತ ಸ್ವರೂಪಯಾದ ವೇದಾಂತ ಆಚಾರ್ಯ ಗೀತೋತ್ತಮ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಪೂಜ್ಯ ಅಪ್ಪಾಜಿಯವರ ದಿವ್ಯ ಪಾದಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಪದಂತರವಾಗಿ ತಮ್ಮ ಉಪನ್ಯಾಸನ ನೀಡುವ ಸಾಧಕರಿಗೂ ಮತ್ತು ಪ್ರತಿ ರವಿವಾರದಂತೆ ನಡೆದಿರುವ ಈ ಸತ್ಸಂಗದಲ್ಲಿ ಭಾಗವಹಿಸಿ ಸದ್ಗುರುವಾದ ಆಶೀರ್ವಾದವನ್ನು ಪಡ್ಕೊಂಡು ಧನ್ಯರಾಗಬೇಕಂತ ಬಂದಂಥ ಎಲ್ಲ ಜೀವಿಗಳನ್ನು ಚಿಂತನೆ ನಮಸ್ಕಾರಗಳನ್ನು. ಇಲ್ಲಿ ಪರ್ಯಂತರವಾಗಿ ಅನೇಕ ರವಿವಾರ ಈ ಸತ್ಸಂಗದ ಒಂದು ವಿಷಯವನ್ನು ಆಧರಿಸಿಕೊಂಡು 2-3 ರವಿವಾರ ಈ ಸತ್ಸಂಗದ ವಿಷಯ ಆದಿಜಗದ್ಗುರು ಶಂಕರಾಚಾರ್ಯರ ಮುನಿರತ್ನ ಮಾಲಾದಿಂದ ಆಧರಿಸಿಕೊಂಡು ಇಲ್ಲಿ ಪರ್ಯಂತರ ಪೂಜ್ಯರು ಹೇಳ್ಕೊಂಡು ಬಂದರ ಅಪ್ಪಾಜಿಯವರನ್ನು ಉಪಸ್ಥಿತರಾಗಿದ್ದಾರೆ. ನಾನು ಬಹಳಷ್ಟು ಚಿಂತನೆ ಮಾಡಲ್ಲ, ಸ್ವಲ್ಪ ಚಿಂತೆ ಹೇಳ್ತೀನಿ ನಿಮ್ಮ ಬರೀ. ಯಾಕಂದ್ರೆ ಚಿಂತನೆ ಮಾಡೋದಕ್ಕಿಂತಲೂ ಚಿಂತೆ ಬಿಡಿಸ್ಬೇಕಾಯ್ತಲ್ಲ. ಅದಕ್ಕೆ ತೋರುವ ಜಗ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಇರುವುದು ಒಂದು ಏನು ಅಂದರೆ ಅದು ಜ್ವರ ಅಂದರೆ ಚಿಂತೆ. ಅದೇ ಶ್ರೀಮಾನ್ ನಿಜಗುಣ ಶಿವಗುರುಗಳು ಜೀವನವೆಸಿದ ಮರಣ ಯಾವ್ಯಾವುದು ಅಂದರೆ ಜೀವನದಲ್ಲಿ ಯಾವಾಗಲೂ ಕೂಡಿಕೊಂಡು ಇರುವುದು ಮರಣ ಯಾವುದಂದರೆ ಅವರಿಗೆ ಚಿಂತೆ. ಪರಮಾತ್ಮ ಸಂಪೂರ್ಣ ಈ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮೊಟ್ಟ ಮೊದಲು ಎಲ್ಲ ಜೀವಿಗಳ ದೇಹವನ್ನು ಧಾರಣ ಮಾಡಿದ. ದೇಹ ಧಾರಣ ಮಾಡಿದರೂ ಕೂಡ ಅವು ಒಂದೊಂದು ನೋಡಿದರೆ ಎಲ್ಲ ಯಾವ ನಡೆಯುವಲ್ಲ. ಸಂಪೂರ್ಣ ದೇಹ ಯಾವ ಸೃಷ್ಟಿ ಮಾಡಿದ ನೋಡಿದ್ರೆ ಅವು ಯಾವ ನೋಡಾಗ ಮಾತಾಡೋದು ಕೇಳೋದು ಯಾವ ಮಾಡ್ಬೋದು. ಅದು ಪರಮಾತ್ಮನೇ ಸ್ವತಃ ಅದರಾಗ ಪ್ರವೇಶ ಆದ ನಂತರ ಪರಮಾತ್ಮನೇ ಸ್ವತಃ ಒಳಗೆ ಪ್ರವೇಶ ಆಗಿದ ನಂತರ ಅದೇ ಪರಮಾತ್ಮ ಯಾವ ಈ ದೇಹಕ್ಕೆ ಸಂಬಂಧಪಟ್ಟ ಆಯಾಯ ದೇಹಗಳು ಮನಸ್ಸಿಗೆ, ಇಂದ್ರಿಯಗಳಿಗೆ, ದೇಹಕ್ಕೆ ಇವಾಗ ಸಂಬಂಧಪಟ್ಟ ನಂತರ ಅವನೇ ಈ ಇದ್ರ ಒಳಗಂದು ಮತ್ತು ಚಿಂತೆ ಮಾಡ್ತಾರೆ. ನಿಮಗೆಲ್ಲರಿಗೂ ನಮ್ಮ ಅನುಭವ ಏನು ಹೇಳ್ತಂದ್ರೆ ಈ ಶರೀರ ಏನದ ಶರೀರ ಒಳಗೆ ಎಷ್ಟು ಇಂದ್ರಿಯಗಳು, ಪ್ರಾಣ ಅಂದರೆ ಜ್ಞಾನೇಂದ್ರಿಯ, ಈಗ ಎಲ್ಲೋ ಕಣ್ಣು ಇಲ್ಲದವ್ರು ಎಲ್ಲರೂ ಅದಾರ. ನಾವು ನೋಡ್ತೇವೆ, ಯಾರು ಕುಡ್ರದಾರ, ಕಿವುಡದಾರ, ಮೂಕರದಾರ, ಬದಿದಾರ, ಯಾರು ಕೈ ಇಲ್ಲದವ್ರ, ಕಾಲು ಇಲ್ಲಾರ್ದವ್ರು ಅದಾರ. ನಾವು ನೋಡ್ತೇವೆ. ನೀವು ಯಾರು ನೋಡ್ರಿ ಹೊಟ್ಟಿರ್ಲಾರ್ದವ್ರು ಯಾರು ನೋಡ್ರಿ ಹೊಟ್ಟಿರ್ಲಾರ್ದವ್ರು ನೋಡ್ರಿ ಯಾರ್ರಿ? ಯಾರು ಕಣ್ಣ, ಕಿವಿ, ಮೂಗ, ಕೈಯ, ಕಾಲ ಎಲ್ಲ ಇಲ್ಲದವರು ಹಂಗೆ ಜೀವಿಸ್ಕೊಂಡಿದ್ದಾರೆ. ಇದ್ದಾರನಿಲ್ಲ ಬಟ್ ಯಾರ್ಯಾರು ನೋಡ್ರಿ ಹೊಟ್ಟಿರ್ಲಾರ್ದವ್ರು ಯಾರು ನೋಡ್ರಿ ಹಿಂಗೆ ಎಂದಾಗಲ್ಲ. ಅದಕ್ಕೆ ಅವ್ರು ಅಂತಾರೆ ಎಲ್ಲಕ್ಕಿಂತ ನಾನು ನಡೀತದೆ ಹೊಟ್ಟಿ ಚಿಂತೆ ಹೆಚ್ಚಿ. ಯಾರು ಅದೇ ನಮ್ಮ ಹೊಟ್ಟಿ ಚಿಂತೆ ನಮ್ಗೆ ಸಾಕಾಗ ನಿಮಗೆ ಅಂತ ಚಿಂತೆ. ಹೊಟ್ಟಿದು ದೊಡ್ಡ ಚಿಂತೆ ಅಂತಾರೆ. ಪರಂತು ಶ್ರುತಿ ಸ್ಮೃತಿ ಪುರಾಣಗಳು ಹೇಳ್ತಾವ ಅವರು ಯಾವಾಗಲೂ ಚಿಂತೆ ಎದುರು ಮಾಡು ಅಂದ್ರೆ ವೇದಾಂತ ಚಿಂತೆ. ಬಟ್ ನಾವು ಸಂಸಾರ ಚಿಂತೆಯ ಅಸುಕ್ತೆ ನಮ್ಮದೇ ಕಾಲ ನೈವ ವೇದಾಂತ ಚಿಂತೆಯ ಅಂತ ಅವು ಸುತ್ತಿ ಹೇಳ್ತಾವೆ. ನಾವು ಅದೇನು ಮಾಡಿದರೆ ನಮ್ಗೆ ಹೊಟ್ಟೆ ತುಂಬದ ಅವು ಚಿಂತೆ ನಾವು ಮಾಡಿದೆವು ಅಂದ್ರೆ ನಮ್ಮ ಹೊಟ್ಟೆ ತುಂಬದೇನು? ಹೊಟ್ಟೆ ತುಂಬದ ಚಿಂತೆ ಹೇಳ್ರಿ, ಹೊಟ್ಟೆ ತುಂಬಲ್ಲ. ಅದರಿಂದ ಎಲ್ಲ ಈ ಶಾಸ್ತ್ರ ಕೇಳಿದೆವು, ಶಾಸ್ತ್ರಗಳನ್ನು ಹೊಟ್ಟೆ ತುಂಬದೇನು? ಇಲ್ಲ. ಹೊಟ್ಟೆ ಚಿಂತೆ ಎಲ್ಲರಿಗೆ ದೊಡ್ಡ ಚಿಂತೆ ಐತಿದ್ರು. ಪರಂತು ಅವ್ರು ಹೇಳ್ತಾರೆ ಈ ಮೊದಲ ಪರಮಾತ್ಮ ಈಗೇನು ಸೃಷ್ಟಿ ಮಾಡ್ಯಾನ ಮೊದಲೇ ಪ್ರಾರಂಭ ಪೈಲೇ ರಚಿ ನಮ್ಮ ಶರೀರಕ್ಕೆ ಬೇಕಾದಷ್ಟು ಎಷ್ಟು ಅದ ಅನ್ನ ವಸ್ತ್ರ ಪರಮಾತ್ಮ ಮೊದಲೇ ತಯಾರು. ಆದರೂ ಈಗ ಹೇಳಿರೋರು ಯೋಗಕ್ಷೇಮ ವಾಮನ ಪರಮಾತ್ಮನ ಮ್ಯಾಲ ನಮ್ಮ ಯೋಗಕ್ಷೇಮ ಪರಮಾತ್ಮನ ಯೋಗಕ್ಷೇಮ ನಾವು ಮಾಡಿದ್ರೆ ನಮ್ಮ ಯೋಗಕ್ಷೇಮ ಅವಶ್ಯವಾಗಿ ಪರಮಾತ್ಮ ಮಾಡೇ ತೀರ್ತಾರೆ. ಪರಂತು ಆ ಪರಮಾತ್ಮನಲ್ಲಿ ಪರಮಾತ್ಮನ ವಿಶ್ವಾಸ ಇರ್ಲಾದೇನೆ ನಾವು ಯಾವಾಗಲೂ ಚಿಂತನೆ ಬಿಟ್ಟು ಚಿಂತೆ ಮಾಡುತ್ತೇವೆ ಅಂತ. ಚಿಂತೆ ಯಾಕೆ ಆಗ್ತದೆ? ಇಲ್ಲಿ ಪರಂತರ ವಿಷಯ ಹೇಳಿದ್ದಾರೆ.
ವಾಸ್ತವಿಕವಾಗಿ ಚಿಂತೆ ಯಾವಾಗಲೂ ನಮಗೆ ಅನುಕೂಲ ವಿಷಯ ಇತ್ತಪ್ಪ ಚಿಂತೆ ಆಗಲ್ಲ. ಇದು ಪ್ರತಿಕೂಲ ಚಿಂತೆ ಇತ್ತಪ್ಪ ಅಂದ್ರೆ ಪ್ರತಿಕೂಲ ವಸ್ತುಗಳ ಪ್ರಾರಂಭದ ಅನುಸಾರವಾಗಿ ನಮ್ಗೆ ದೊರಕಬೇಕು ಅಂದರೆ ಅದು ಭಾರಿ ಚಿಂತೆ. ಅದಕ್ಕೆ ಭಾಗಬೋಧನೆ ಒಂದು ವಿಷಯಗಳು ಈ ಒಂದು ಪತ್ನಿ ಹೂಗೋಲ ಸ್ವರೂಪ ಕರ್ಕಶ ಮೂರು ಹೂಗೋಲ ಅಂದರೆ ಯಾವಾಗಲೂ ಕೆಟ್ಟ ಮಾತಾಡೋದು ಗಣಗಳನ್ನು ಅವನ ಮನಸ್ಸಿಗೆ ಇದು ಮಾಡೋದು. ಮತ್ತು ರೂಪಿಗಳಂತೂ ಪ್ರಶ್ನೆ ಇಲ್ಲ, ಯಾವಾಗಲೂ ಕರ್ಕಶ ಇಂಥವ್ರು ಒಂದೇ ವೇಳೆ ಗಂಟೆ ಬಿದ್ದರೆ ಅವ್ರು ಏನಂತಾರೆ, ಇದು ನೀನು ಮಾಡೋದು ಹಿಂದಿಂದು ಪಾಪ ಕರ್ಮದ ಫಲ ಅಂತ ತಿಳ್ಕೊಂಡು ನೀನು ಅದರೊಳಗೆ ಅದರಲ್ಲಿ ಚಿಂತೆ ಮಾಡಬೇಡ, ಇದು ಪರಮಾತ್ಮನ ಚಿಂತನೆ ಮಾಡು, ಪರಮಾತ್ಮಂದು ಚಿಂತನೆ ಮಾಡೋದಂತೆ. ಅದಕ್ಕೆ ಎಲ್ಲ ವಿಷಯಗಳ ಚಿಂತನೆ ಆಗ್ತಾನೆ. ನಮ್ಮ ದೃಷ್ಟಾಂತದಿಂದ ಈ ದರಿದ್ರತನ ಎಲ್ಲರಿಗೂ ದರಿದ್ರತನ ಇರ್ತದೆ, ಎಲ್ಲ ಇರ್ತೇನಿಲ್ಲ. ದರಿದ್ರತನ ಒಳಗೆ ದರಿದ್ರತನ ಅಂದರೆ ನೀವು ಎಲ್ಲರೂ ಕೇಳಿರಿ, ಸುಧಾಮನ ಅಂತ ದರಿದ್ರತ ಯಾರಿದ್ದಿಲ್ಲ. ಸುಧಾಮ ಎಷ್ಟು ದರಿದ್ರತನ, ಹೊಟ್ಟಿಗೆ ಅನ್ನ ಸಿಲ್ಲಾರ ಬಟ್ಟೆಗೆ 2 ಮಕ್ಕಳು ಸತ್ತು. ಆದರೂ ಕೂಡ ಅದರ ಚಿಂತೆ ಮಾಡಿದೆ ನಮ್ಮ ಚಿಂತನೆ ಮಾಡ್ದ. ಶೌಟಿ ಪರಮಾತ್ಮ ನಿಮಗೆಲ್ಲ ಕಥೆ ಗುರ್ತೈತಿ. ಅದಕ್ಕೆ ನಾವು ಯಾವಾಗಲೂ ಚಿಂತೆ ಮಾಡೋದಂತೂ ಪರಮಾತ್ಮನ ಚಿಂತನೆ ಮಾಡಲಿ ಅಂತ. ಅದಕ್ಕೆ ಕೆಲವು ವಿಷಯಗಳಲ್ಲಿ ಯಾವಾಗಲೂ ಮೋಹ ಅಂದರೆ ಒಂದು ಚಿಂತೆನೇ ಅದೊಂದು ನಿಮಗೆ ಗೊತ್ತಿದ್ದ ಮಾತ್ರ. ತುಳಸಿದಾಸರು ಯಾವಾಗಲೂ ವಿಷಯದೇ ಚಿಂತೆ. ತದನಂತರ ಯಾವ ಕಾಲದ ರತ್ನ ತಮ್ಮ ತವರು ಮನೆಗೆ ಹೋದ ಕೂಡಲೇ ಇವ ಎಷ್ಟೋ ಅದರ ಸಲುವಾಗಿ ಕಡೆಯೋ ಚಿಂತೆ ಮಾಡಿ ಮನೆಗೆ ಹೋದಾಗ ಸ್ವತಃ ರತ್ನ ಏನು ಹೇಳಿದ್ರು, ಅಲ್ಲಿ ಇದು ಅನಿತ್ಯ, ಇದು ಆಗಮಪಾಯನೋ ಅನಿತ್ಯಸ್ಥ ಸ್ಥಿತಿಸೋ ಭಾರತ, ಇದು ಅನಿತ್ಯದ ಅಶಾಶ್ವತದ ಇಂಥ ದೇಹದ ನೀವು ಚಿಂತೆ ಮಾಡಬೇಕಂತೂ ಪರಮಾತ್ಮನ ಚಿಂತನೆ ಮಾಡಿದ್ರೆ ನೀವು ಎಷ್ಟು ಭಾರತ ಆಗ್ತೀರಿ ಅಂತಂದಾಗ ಅವನಿಗೆ ಮಾತ್ರ ಗೊತ್ತಾಯ್ತಿದ್ದು. ಯಾರಿಗೆ? ತುಳಸಿದಾಸರ ನಾನು ಇಲ್ಲಿ ಪರ್ಯಂತರವಾಗಿ ಇದು ಅನಿತ್ಯ ಅಶಾಶ್ವತ ಮತ್ತು ಒಂದಿನ ಕೈ ಬಿಟ್ಟು ಹೋಗೋದು, ಇದನ್ನು ಚಿಂತೆ ಮಾಡ್ಕೋತೇ ಕೂತು ಆಯುಷ್ಯ ಹಾಳಾಯಿತು. ನಾನು ಹೇಳೋದು ರತ್ನ ಗುರು ಅಂದರೆ ಪತ್ನಿ ಗುರು, ಪತ್ನಿ ಮೇರ ಗುರು ಅದು ಹೇಳೋದಾಗ ಅಂತೂ ರತ್ನ ಹೇಳೋದು ಅವನಿಗೆ ಯಾಕೆ ಸತ್ವಗುಣದಲ್ಲೇ ಜ್ಞಾನ ಆಗ್ತದೆ. ನಮ್ಮಲ್ಲಿ ಯಾವಾಗಲೂ ಸತ್ವಗುಣ ವಿಶೇಷಿತ ಅಂದರೆ ಲಘು ಹೇಳೋದು ಗುರುಗಳ ಉದ್ದೇಶ ನಮ್ಮಲ್ಲಿ ಅನುಗಾಗ್ತದೆ. ಪರಂತು ಮನಸ್ಸು ಯಾವಾಗಲೂ ರಜೋಗುಣದಿಂದ ಕೂತ್ಕೊಂಡಿರೋದ್ರಿಂದ ಎಷ್ಟು ಹೇಳ್ತಾರೆ ಅವರು ಹೇಳಕ್ಕೆ ಬಂದಾಗ ಬಿಡು ಚಿಂತೆ ಬಿಡಬೇಕಾದ್ರೆ ಹ್ಯಾಂಗೆ ಬಿಡ್ತಾರೆ ಚಿಂತೆ ಬಿಡೋತಿರೋ ಅವರಿಗೆ ಅದು ಚಿಂತೆ ಮಾಡಿ ಹೇಳೋರು ಚಿಂತೆ ಬರ್ತದೆ. ಅಂತೂ ಚಿಂತೆ ಬಿಡ್ಲಿಕ್ಕೆ ಬರ್ತದೆ. ಯಾವ ಚಿಂತೆ ನಂತರ ಈ ದೇಹದ ಜಡ ಆ ದೇಹ ಚಿಂತೆ ಮಾಡ್ತಾನೆ, ಈ ಜಡ ಏನಾರ ಚಿಂತೆ ಮಾಡಿ ಅನ್ನೋದು ಎಷ್ಟು ರೋಗಗಳು ಬಂದರೂ ಕೂಡ ಈಗ ಮನೆ ಹೇಳಿದ್ರು 100 ಹೆಚ್ಚು ಡಿಗ್ರಿ ಜ್ವರ ಬಂದರೂ ಕೂಡ ಅದಕ್ಕೇನು ಚಿಂತೆ ಇದೆಯೇನು ಇಲ್ಲ. ಒಳಗು ಆತ್ಮ ಇದ್ದ ನಾವಾಗಿ ಚಿಂತೆ ಮಾಡ್ತೇನೆ ಇಲ್ಲ. ಪರಂದು ಕಳೆದುಕೊಳ್ಳೋದು ನ್ಯಾಯ ಏನು, ಮನಸ್ಸು ಏನಾದಾಗ ಮನಸ್ಸು ಒಳಗಿದ್ದು ಆ ಮನಸ್ಸೇ ಯಾವಾಗಲೂ ಚಿಂತೆ ಮಾಡೋದು. ಯಾಕಂದ್ರೆ ರಜೋಗುಣದಿಂದ ಕೂಡ್ಕೊಂಡಾಗ ವಾಯು ತತ್ವದಿಂದ ಇರೋದ್ರಿಂದ ಅದು ಯಾವಾಗಲೂ ಚಿಂತೆ ಮಾಡ್ತಾನೆ ಇಲ್ಲ. ಅದಕ್ಕೆ ಅವ್ರ ಕೊನೆಗೆ ಹೇಳಿದರು, ಮನ ಕರಾರೇ ಪ್ರಸನ್ನ ಸರ್ವಸಿದ್ಧೀಚೆ ಕಾರಣ. ನೀವು ಮನಸ್ಸು ಯಾವಾಗಲೂ ಪ್ರಸನ್ನ ಅಂದ್ರೆ ನಿರಂತರ ಪರಮಾತ್ಮನಲ್ಲೇ ಚಿಂತನೆ ಇರಬೇಕು. ಅದಕ್ಕೆ ಭಗವಂತ ಹೇಳಿದ, ಮಯ ಆಸಕ್ತ ಮನಃ ಪಾತ ಯೋಗ ಮುಂದಿನ ಮನ ಆಸಕ್ತಿ. ಆ ವಿಷಯಗಳಲ್ಲಿ ಆಸಕ್ತಿ ಇಟ್ಟು ಚಿಂತೆ ಇಟ್ಟು ನೀವಾಗಬೇಡ, ಇದು ನನ್ನಲ್ಲೇ ಮನಸ್ಸು ಕೂಡ ಇದ್ದಂದ್ರೆ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮತ್ತು ಇಂಥ ಚಿಂತನೆ ಹ್ಯಾಂಗೆ ಆಗ್ತದೆ, ಚಿಂತೆ ಬಿಟ್ಟು ಚಿಂತನೆ ನಾವು ಹ್ಯಾಂಗೆ ಮಾಡಬೇಕು ಅಂತ ವಿಷಯ ಇದು ಅಪ್ಪಾಜಿಯವರು ಪ್ರಸ್ತುತಾರೆ. ಇದೇ ವಿಷಯವನ್ನು ನಮ್ಮ ಚಿಂತೆ ಬಿಡಿಸ್ತಾರೆ ಅಂತ ತಿಳ್ಕೊಂಡು ಅದಕ್ಕೆ ನಾನು 2 ಉಪನ್ಯಾಸ